ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಪರಿಸರ ದಿನಾಚರಣೆ. ಸೊ ಮರ ಗಿಡಗಳನ್ನೆಲ್ಲ ಬೆಳೆಸಬೇಕು, ಉಳಿಸ್ಬೇಕು. ಸೊ ತಂಪಾಗಿರುವಂಥ ಗಾಳಿ ಬೀಸುತ್ತೆ ಮರ ಗಿಡಗಳಿಂದ. ಸೊ ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ. ಫುಲ್ ಗ್ರೀನರಿ ಇದೆ. ಈ ಥರ ಮರಗಿಡಗಳಿಗೆ ಇರೋದ್ರಿಂದ ಪಕ್ಷಿಗಳು ಅದರಲ್ಲಿ ವಾಸ ಮಾಡುತ್ತೆ. ಪಕ್ಷಿಯ ಚಿಲಿಪಿಲಿನಾದ ತುಂಬ ಚೆನ್ನಾಗಿ ಕೇಳಿಸುತ್ತೆ ಬೆಳಗ್ಗೆ ಎದ್ದ ತಕ್ಷಣನೇ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಬಟ್ಟೆ ವಾಶ್ಗೆ ಹಾಕ್ಬಿಡೋಣ ಅಂತ ಹೇಳಿ ಮೇಲೆ ಬಂದೆ. ಒಂದೇ ಒಂದು ಹೂವು ಬಿಟ್ಟಿದೆ ಇವತ್ತು, ಒಳ್ಳೆ ಹೂವು. ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು, ತರೋಣ ಅಂತ ಹೋದೆ. ಕಡಲೆ ಬೀಜ ಏನು 180 ರೂಪಾಯಿ ಆಗಿದೆ ರೇಟು. ರಾಗಿ ಎಷ್ಟು 58 ರೂಪಾಯಿ kg ಆಗಿದೆ. ನಾವು ಊರಿಂದ ತರೋದ್ರಿಂದ ಗೊತ್ತಾಗಲ್ಲ ನಮಗೆ ಎಷ್ಟು ಅಂತ. ಹರಳೆಣ್ಣೆ ನೋಡಿ, ಇದು ಪ್ಯಾಕೆಟಲ್ಲಿದೆ. ಅಪ್ಪಟ ಬೇಯಿಸಿದ ಹರಳೆಣ್ಣೆ. ಸೊ ಇವತ್ತು ಕಡಲೆಕಾಯಿ ತೊಗೊಂಡು ಬಂದಿದ್ದೆ. ಸೊ ಹಾಗಾಗಿ ಬೇಯಿಸೋಣ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ ಈಗ. ಸೊ ಈಗ ಸ್ವಲ್ಪ ಗ್ರಾಸರೀಸು ಬೇಕಿತ್ತು, ಹೋಗಿ ತೊಗೊಂಬಂದೆ. ಮೊನ್ನೆ ಡಿಮಾರ್ಟ್ಗೆ ಹೋದಾಗ ತೊಗೊಂಡು ಬಂದಿರಲಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ಮಕ್ಳಿಗೆ ಬೇಕಾಗಿರೋಂಥ ಐಟಮ್ಸ್ ತೊಗೊಂಡು ಮತ್ತೆ ವಾಪಸ್ ಬಂದುಬಿಟ್ವಿ. ಸೊ ಈಗ ಇಲ್ಲೇ ಮನೆ ಹತ್ರನೇ ಒಂದು ದೊಡ್ಡದು ಶಾಪ್ ಆಗಿದೆ. ಸೊ ಅಲ್ಲಿ ಹೋಗಿ ತೊಗೊಂಡು ಬಂದ್ವಿ. ಸೊ ಈಗ ಕಡಲೆಕಾಯಿನ ಬೇಯಕ್ಕೆ ಇಟ್ಟಿದ್ದೀನಿ, ಉಪ್ಪು ಹಾಕ್ಬಿಟ್ಟು. ನಾನೀಗ ಜಾಸ್ತಿ ಕರೆಂಟ್ ಸ್ಟೋವೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸಿಲಿಂಡ್ರನ್ನ ಸ್ವಲ್ಪ ಉಳಿತಾಯ ಮಾಡೋಣ ಅಂತ ಹೇಳಿ. ನನ್ನ ಮಗಳು ಒಬ್ಳು ಬೇಯಿಸಿರೋದು ತಿನ್ನಲ್ಲ, ಅವಳಿಗೆ ಸ್ವಲ್ಪ ಹಸಿದ ಹಾಗೆ ಇಟ್ಬಿಟ್ಟು ಈಗ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಇದರಲ್ಲೂ ಸಲಾಡ್ ಮಾಡ್ಬೋದು, ಪೀನಟ್ ಸಲಾಡ್. ಬಟ್ ನಾವು ಹೀಗೆ ತಿಂತೀವಲ್ವ, ನೋಡೋಣ ಸ್ವಲ್ಪ ಸಲಾಡು ಮಾಡೋಣ, ರಾತ್ರಿಗೆ ಊಟದ ಜೊತೆಗೆ ಆಗುತ್ತೆ ಅಂತ ಹೇಳಿಬಿಟ್ಟು. ಇವತ್ತು ವರ್ಲ್ಡ್ ಎನ್ವೈರ್ನಮೆಂಟಲ್ ಡೇ ಕೂಡ, ಪರಿಸರ ದಿನಾಚರಣೆ. ಸೊ ಮಕ್ಕಳೆಲ್ಲ ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ದಾರೆ ಇವತ್ತು. ಸೊ ಮರಗಿಡಗಳನ್ನೆಲ್ಲ ಬೆಳೆಸಬೇಕು, ಉಳಿಸ್ಬೇಕು. ಈಗಂತೂ ರೋಡ್ ಮಾಡೋದಕ್ಕೆ ಅಂತ ಹೇಳಿ ಎಷ್ಟು ದೊಡ್ಡ ದೊಡ್ಡ ಹಳೆಯ ಮರಗಳನ್ನೆಲ್ಲ ಕಡಿದು ಉಳಿಸ್ತಾ ಇದ್ದಾರೆ. ಸೊ ಅದರಿಂದ ನಮಗೆ ತೊಂದರೆ. ಸೊ ಮರಗಿಡಗಳಿದ್ದರೆ ತಂಪಾದ ಗಾಳಿ ಬರುತ್ತೆ, ನೆರಳು ಬರುತ್ತೆ, ಮತ್ತು ಒಳ್ಳೆ ಆಕ್ಸಿಜನ್ ಗಾಳಿನೂ ಸಿಗುತ್ತೆ ನಮಗೆ. ಸೊ ಆ ಮರಗಿಡಗಳೆಲ್ಲ ಕಮ್ಮಿ ಆಗ್ತಾ ಇದೆ. ಸಾಲು ಮರದ ತಿಮ್ಮಕ್ಕ ಅವರು ಎಷ್ಟು ಮರಗಿಡಗಳನ್ನೆಲ್ಲ ನೆಟ್ಟಿದ್ರಲ್ವ. ಸೊ ಈಗ ಅವ್ರನ್ನ ನೆನಪಿಸ್ಕೊತೀವಿ. ಸೊ ಹಾಗಾಗಿ ನಾವು ಅಷ್ಟೇ ನಮ್ಮ ಮಕ್ಳಿಗೂ ಮರಗಿಡಗಳನ್ನೆಲ್ಲ ಬೆಳೆಸಬೇಕು, ಸಸಿ ನೆಡಬೇಕು ಅಂತ ಹೇಳ್ಕೊಡ್ಬೇಕು. ನಾವು ಅದನ್ನೇ ಪಾಲನೆ ಮಾಡಬೇಕು. June 5 ಎನ್ವೈರ್ನಮೆಂಟಲ್ ಡೇ ಸೆಲೆಬ್ರೇಷನ್ ಮಾಡೋವಂಥದ್ದು. ಅದೇ ಮಕ್ಳುಗಳಿಗೆ ಎಲ್ಲ ಅರಿವು ಮೂಡಿಸೋಕ್ಕೆ ಅಂತ ಹೇಳಿ ಈ ರೀತಿ ದಿನ ಇರುತ್ತೆ. ಮರಗಿಡಗಳನ್ನ ಕಡಿಬಾರ್ದು, ಸಸಿ ನೆಡಬೇಕು. ಸೊ ಇರೋವಂಥ ಗಿಡಗಳನ್ನೆಲ್ಲ ಪೋಷಣೆ ಮಾಡಿ, ನೀರು ಹಾಕಿ ಚೆನ್ನಾಗಿ ಬೆಳೆಸಬೇಕು ಅಂತ ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕು. ನೋಡಿ, ಬಿಸಿ ಬಿಸಿಯಾಗಿರುವಂಥ ಬೇಯಿಸಿರುವಂಥ ಕಡಲೆಕಾಯಿ ರೆಡಿಯಾಗಿದೆ. ಸೊ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೆ ತಿನ್ನೋದಕ್ಕೆ ಕೊಡೋಣ ಅಂತ ಹೇಳಿ. ಸೊ ಕಡಲೆಕಾಯಿ, ಬಡವರ ಬಾದಾಮಿ ಕಡಲೆಕಾಯಿ, ತುಂಬ ಹೆಲ್ತಿಗೆ ಒಳ್ಳೆಯದು ಕಡಲೆಕಾಯಿ. ಹಾಯ್ ಬೇಬಿ, ರೆಡಿನಾ? ಈಗ ಆಲ್ರೆಡಿ 5:30 ಆಗ್ತಾಯಿದೆ. ಮಕ್ಕಳಿಗೆ 1 hour ಬ್ಯಾಡ್ಮಿಂಟನ್ ಕ್ಲಾಸ್ ಇರುತ್ತೆ, 5:30 ಇಂದ 6:30. ನನ್ನ ಮಗಳು ರೆಡಿಯಾಗಿ ಹೋಗ್ತಿದ್ದಾಳೆ. ಫಸ್ಟು ಎಕ್ಸಸೈಸ್ ಮಾಡಿಸಿ, ಒಂದು 10 ರೌಂಡ್ ಓಡಿಸಿ, ಒಂದು 20 ಬಸ್ಗೆ ಓಡಿಸಿ, ಆಮೇಲೆ ಆಟ ಆಡಿಸ್ತಾರೆ. ಸೊ ಅದರಿಂದ ಬಾಡಿಗೂ ತುಂಬ ಏನಲ್ವ ಇದು. ಆ ಬ್ಲೌಸ್ದು ಈಗ ಕೊಟ್ಟು, ಈಗ ಒಂದು ಬ್ಲೌಸ್ ಸ್ಟಿಚಿಗೆ ಕೊಡೋಕ್ಕೆ ಅಂತ ಟೈಲರ್ ಹತ್ರ ಬಂದಿದ್ದೆ. ಸೊ ಇಲ್ಲೊಂದು ಪಿಂಕ್ ಕಲರ್ ಬ್ಲೌಸ್ ಇದೆ, ಅದಕ್ಕೆ ಗ್ರೀನ್ ಮತ್ತು ಗೋಲ್ಡಲ್ಲಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಡಿಸೈನು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಬ್ಯಾಕ್ ನೆಕ್ ಡಿಸೈನು ಮತ್ತು ಸ್ಲೀವ್ಸ್ಗೆಲ್ಲನೂ ವರ್ಕ್ ಬಂದಿದೆ, ಹ್ಯಾಂಡ್ ವರ್ಕು. ಎರಡು ಕಡೆನೂ ಮಾಡಿಸ್ಕೊಂಬಿಟ್ಟಾರೆ. ಪಿಕಾಕ್ ಡಿಸೈನ್ ಇದು. ಹಾಯ್ ಫ್ರೆಂಡ್ಸ್, ಬೇಡ ಅಲ್ಲಿ ಇಡಬೇಡ, ಗಲೀಜು ತಗ್ಲಾಕೊಂಡೆ ಕೂತ್ಕೊ. ಇವತ್ತು ಸಿಕ್ಕಾಪಟ್ಟೆ ಮಳೆ. ಸ್ಯಾಟರ್ಡೆ ಇವತ್ತು ಸ್ಕೂಲಿಂದ ಕರ್ಕೊಬರ್ಬೇಕಾದ್ರೆ. ಸೊ 1/2 hour ಲೇಟಾಗಿ ಬಂದಿದ್ದೆ.
ಸೊ 2-3 ಕಡೆ ನಿಂತ್ಕೊಂಡು ಬಂದಿದ್ದು. ಸಖತ್ತು ಮಳೆ. ಈಗಲೂ ಬರೋ ಥರ ಆಗಿದೆ. ಮನೆ ಹತ್ರ ಸಿಕ್ಕಾಪಟ್ಟೆ ಮಳೆ. ಸ್ಕೂಲಲ್ಲಿ ಮಳೆ ಇಲ್ಲ, ಇದೇ ಸ್ವಲ್ಪ ಸಣ್ಣದಾಗಿ ಬಂದಿದೆ. ನನ್ನ ಮಕ್ಕಳು ಆಗಲೇ ಸ್ಕೂಲಿಂದ ಫೋನು ಮಾಡಿಸ್ಬಿಟ್ಟಿದ್ರು, ಇನ್ನೂ ಬಂದೇ ಇಲ್ಲ ನಮ್ಮಮ್ಮ ಅಂತ. ಇಲ್ಲಿ ಬೇರೆ ಸ್ಕೂಲ್ ಹತ್ರ ಎಲ್ಲ ಕಾರ್ ತಂದುಬಿಟ್ಟಿದ್ದಾರೆ, ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಸೊ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗಲೂ ಮಳೆ ಬರೋ ಥರ ಮುಚ್ಕೊಂಡ್ಬಿಟ್ಟಿದೆ ಫುಲ್ಲು. ಹಾಯ್, ಫೋನ್ ಬೇರೆ ಮಾಡಿಸ್ಬಿಟ್ಟಳು ಅಮ್ಮ, ಯಾಕೋ ಬರಲೇ ಇಲ್ಲ ಅಂತ. ಟ್ರಾಫಿಕ್ ಫುಲ್ ಜಾಮ್ ಆಗಿಬಿಟ್ಟು ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ಇಲ್ಲೇ ಒಂದು ಹಣ್ಣಿನ ಅಂಗಡಿ ಹತ್ರ ನಿಂತ್ಕೊಂಡಿದ್ದೀವಿ. ನನ್ನ ಮಕ್ಕಳು ನಡಿಯಮ್ಮ ಹೊಟ್ಟೋಗ್ಬಿಡೋಣ, ಮಳೆ ಜೋರಾಗಿ ಬರ್ತಾಯಿಲ್ಲ, ಕಮ್ಮಿನೇ ಬರ್ತಿದೆ ಅಂತ. ಅವ್ರಿಗೊಂಥರ ಖುಷಿ ಮಳೇಲಿ ನೆನೆಯೋದಕ್ಕೆ. ಸೊ ಬೇಡ, ಆಮೇಲೆ ಮತ್ತೆ ಮಳೇಲಿ ನೆಂದರೆ ಜ್ವರ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ಒಂದು ಹಣ್ಣಿನ ಅಂಗಡಿ ಹತ್ರ ನಿಂತ್ಕೊಂಡಿದ್ದೀವಿ. ಸೊ ಇವತ್ತು ಮಳೆ ಬರೋ ಅಂಥದ್ದು ಗೊತ್ತಿರಲಿಲ್ಲ, ಹಾಗಾಗಿ ಜರ್ಕಿನ್ನು ಅದು ಇದು ಏನೂ ತೊಗೊಂಡು ಹೋಗಲಿಲ್ಲ. ಹಾಯ್ ಆಂಟಿ, ಹಾಯ್ ಮನುಷ್ಯ ಆಂಟಿ. ಬ್ಯಾಗೆಲ್ಲ ಮುಂದಕ್ಕೆ ಹಾಕೊಂಡ್ಬಿಟ್ಟವಳೆ. ಒಂದು ಮಾವನ ಎತ್ಕೊಂಡು ತಿನ್ನೋ ಹಾಗೆ. ಮಾವನ ಎತ್ಕೊಂಡು ತಿನ್ನು ನಾನು. ಮಳೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ, ಹಾಗಾಗಿ ಅದರ ಪ್ರಭಾವ ಇವತ್ತಿಂದನೇ ಬೀರ್ತಾ ಇದೆ. ಸೊ ಮಳೆ ಮಧ್ಯಾಹ್ನದಿಂದನೇ ಮಳೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ನಿಂತಿದ್ದೀವಿ. ಸೊ ಮಳೆ ನೋಡಿ ಹನಿತಾನೇ ಇದೆ, ಸಣ್ಣದಾಗಿ ಜಿಡಿ ಹಿಡ್ಕೊಂಡ್ಬಿಡ್ತು. ಸೊ ಹಂಗಾಗಿ ಈ ಚಳಿಗೆ ನನ್ನ ಮಕ್ಕಳಿಗೆ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಸೊ ಹಾಗಾಗಿ ಬಿರಿಯಾನಿ ಮಾಡಿದ್ದೀನಿ. ಸೊ ಈಗ ಬಿರಿಯಾನಿ ಎಲ್ಲ ಹಾಕ್ಕೊಂಡು ತಿನ್ನಬೇಕು ಊಟನ. ಸೊ ಚಳಿಗೆ ಮಕ್ಕಳಿಗೆ ತಿನ್ನಬೇಕು ಅನಿಸ್ಬಿಡುತ್ತೆ. ಅಲ್ಲಿ ಕಬಾಬ್ ಸ್ಮೆಲ್ ಬರ್ತಾಯಿತ್ತಲ್ಲ, ಕಬಾಬ್ ಸ್ಮೆಲ್ಗೆ ಅವ್ರಿಗೆ ಕಬಾಬ್ ಕೊಡ್ಸಮ್ಮ ಅಂತ ಹೇಳಿ, ಸೊ ಮನೆಯಲ್ಲೇ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಬಿರಿಯಾನಿ ಮಾಡಿದಂಥದ್ದು. ಸೊ ಈ ಮಳೆ ಚಳಿಗಾಲದಲ್ಲಿ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಬಿಸಿ ಬಿಸಿ ಬೋಂಡ, ಬಜ್ಜಿ, ಕಬಾಬು ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಸೊ ಮಕ್ಕಳಿಗೆ ಹೊರಗಡೆ ಕೊಡಿಸೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇನ್ನೂ ಮಳೆ ಹಿಡಿತಾನೇ ಇದೆ. ಸೊ ಬರ್ತಾನೇ ಇದೆ ಮಳೆ. ಸ್ವಲ್ಪ ಸಲ ನಾನೀಗ ನನ್ನ ಮಗಳು ಬರ್ತಡೇಗೆ ಹೋಗಬೇಕು, ಫ್ರೆಂಡ್ ಬರ್ತಡೇಗೆ. ಹಾಗಾಗಿ ಇದು ಕ್ರಿಸ್ಮಸ್ಸಲ್ಲಿ ಗಿಫ್ಟ್ ಪ್ಯಾಕ್ ಮಾಡೋಕ್ಕೆ ಅಂತ ಇದನ್ನೆಲ್ಲ ಗಿಫ್ಟ್ ಪ್ಯಾಕಿಂಗ್ದೆಲ್ಲ ತರಿಸಿದ್ವಿ. ಸೊ ಹಾಗಾಗಿ ಗಿಫ್ಟನ್ನ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಇದು ಮೀಶೋನಲ್ಲಿ ತರಿಸಿದಂಥದ್ದು. ಸಿಗುತ್ತೆ ಈ ಥರ ಗಿಫ್ಟ್ ಪ್ಯಾಕಿಂಗ್ದು ಇದೆಲ್ಲನೂ, ರ್ಯಾಪರೆಲ್ಲ. ಸೊ ಬೇಕಂದರೆ ತರಿಸಿಟ್ಕೊಂಡ್ರೆ ಆಗುತ್ತೆ ಮಕ್ಕಳಿಗೆ. ನಾನು ಕ್ರಿಸ್ಮಸ್ ವೆಕೇಷನ್ ಇದ್ದಾಗ ತರಿಸಿದ್ದು. ಹಾಗಾಗಿ ಕ್ರಿಸ್ಮಸ್ಸಲ್ಲಿ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ತಾರಲ್ಲ ನ್ಯೂ ಇಯರ್ಗೆ, ಕ್ರಿಸ್ಮಸ್ಸಲ್ಲಿ ಅವಾಗ ತರಿಸಿದ್ದು. ಹಾಗಾಗಿ ಸಾಂತಾ ಕ್ಲಾಸ್ ತಾತನ ತರಿಸಿದ್ವಿ. ಹಾಯ್, ಕೇಕ್ ಕಟ್ಟಿಂಗ್ ಎಲ್ಲ ರೆಡಿ ಆದ್ರಾ? ಈ ರೀತಿ ಪ್ಯಾಕ್ ಮಾಡ್ತಾಯಿದ್ದೀವಿ. ಅದಕ್ಕೆ ಸ್ವಲ್ಪ ಇದಕ್ಕೆ ಪ್ಲಾಸ್ಟರ್ ಹಾಕಿ ಅಂಟಿಸ್ಬಿಟ್ಟು ಗಿಫ್ಟ್ ರೆಡಿ. ಮೋನಿಶಾ ಅವ್ರದ್ದು ಬೆಸ್ಟ್ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡು. ಗಿಫ್ಟು ಪ್ಯಾಕಿಂಗ್ ರೆಡಿ ಆಗಿದೆ. ಸೊ ನೋಡಿ ಅಲ್ಲ, ಎಷ್ಟು ಈಸಿಯಾಗಿ ಮಾಡಿಬಿಟ್ವಿ. ಬರ್ತಡೇಗೆ ಹೋಗಿದ್ರಲ್ಲ, ಬರ್ತಡೇ ಮುಗಿಸ್ಕೊಂಡು ಸೊ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ರಿಟರ್ನ್ ಗಿಫ್ಟ್ ವಾಟರ್ ಬಾಟಲ್ ಚೆನ್ನಾಗಿದೆ. ಸೊ ಇದ್ರಿಗೂ ಒಂದೊಂದು. ಇದು ಅದೇ ರೀತಿನಾ? ಸೇಮ್ ಕಲರಾ? ಇವತ್ತು ಎಷ್ಟು ದಾಸವಾಳ ಬಿಟ್ಟಿದೆ ನೋಡಿ. ಅಮ್ಮ ಮನೆಯಲ್ಲಿ ಎಷ್ಟೊಂದು ಬಿಟ್ಟಿತ್ತು ಅಂತ ಅಮ್ಮ ಕೊಟ್ಟು ಕಳಿಸಿದ್ರು. ಇವತ್ತು ಭಾನುವಾರ ಬೆಳಗ್ಗೆನೇ ಪೂಜೆ ಮುಗಿಸಿದ್ವಿ. ಪೂಜೆ ಮುಗಿಸಿ ಇವಾಗ ಒಂದು ಫಂಕ್ಷನ್ ಇತ್ತು, ಮತ್ತು ನಾದಿನಿ ಮನೆಗೆ ಹೋಗಿ ಬರೋಣ ಅಂತ ಎಲ್ಲರೂ ಹೊರಟಿದ್ದೀವಿ ಈಗ. ಸೊ ಈಗ ಟಿಫನ್ ತಿನ್ನಕ್ಕೆ ಬಂದಿದ್ದೀವಿ. ಸೊ ಇವತ್ತು ಸಂಡೇ ಒಂದು ಫಂಕ್ಷನ್ ಇತ್ತು, ಹೋಗಿ ಬರೋಣ ಅಂತ. ಸೊ ಇದು ತುಂಬ ಚೆನ್ನಾಗಿರುತ್ತೆ ಇಡ್ಲಿ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಬಂದಿದ್ವಿ, ಈ ಸಲ ನೋಡೋಣ ಇನ್ನೊಂದ್ಸಲಿ ಅಂತ. ಮಕ್ಕಳು ಎಲ್ಲ ಇಲ್ಲೇ ಹೋಗೋಣ ಅಂದರು. ಸೊ ಹಾಗಾಗಿ ಬಂದ್ವಿ. ಬನ್ನಿ. ಹೋಟೆಲ್ ನೋಡೋದಕ್ಕೆ ಈ ರೀತಿ ಇದೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳು, ನಾವು, ಹಸ್ಬೆಂಡು ಎಲ್ಲನೂ ಈಗ ಬಂದ್ವಿ. ಸೊ ಈಗ ಆಲ್ರೆಡಿ 10 ಗಂಟೆ ಟೈಮು. ಸೊ ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಮೋನಿಶಾ ಅವರೇ, ಇಡ್ಲಿ ಚೆನ್ನಾಗಿದೆಯಾ? ಸೂಪರಾ? ಇಡ್ಲಿ ವಡೆ ತುಂಬ ಚೆನ್ನಾಗಿದೆ. ಸೊ ಆಲ್ರೆಡಿ ಖಾಲಿ ಆಯಿತು. ಮಣ್ಣೆಲ್ಲ. ನಾವು ಇನ್ನೊಂದು ಇಡ್ಲಿ ಹಾಕ್ಸ್ಕೊಳಕ್ಕೆ ಹೋಗ್ತಾಯಿದ್ದೀವಿ ಈಗ. ಬಿಸಿ ಬಿಸಿ ಇಡ್ಲಿ, ಚಟ್ನಿ, ವಡೆ ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿತ್ತು ಇಡ್ಲಿ ಅಂತೂ. ನಾನು ಮತ್ತೆ ಇನ್ನೊಂದು ಇಡ್ಲಿ ವಡೆ ಚಟ್ನಿ ಹಾಕ್ಸ್ಕೊಂಬಂದೆ. ತುಂಬ ಚೆನ್ನಾಗಿದೆ.
ಪಲಾವು ಮತ್ತು ಪೂರಿ ಎಲ್ಲ ಇರುತ್ತೆ. ಸೊ ತುಂಬ ಇಷ್ಟ ಆಯಿತು. ಮಧ್ಯಾಹ್ನ ಊಟನೂ ಇರುತ್ತಿಲ್ಲಿ. ಹೆಮ್ಮೆಯಾಗಿದೆ. ನಮ್ಮ ಕೀರ್ತಿಯವರು ಈಗ ಪಲಾವ್ ತೊಗೊಂಡಿದ್ದಾರೆ. ಅವಳಿಗೆ ಪಲಾವ್ ಅಂದರೆ ಇಷ್ಟ, ಎಲ್ಲೋದ್ರೂ ತೊಗೋತಾಳೆ. ಸೊ ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಯ್ ಮನೀಷಾ ಅವರೇ. ಸೊ ಈಗ ಮಾವ ಬರ್ತಿದ್ದಾರೆ ಊರಿಂದ, ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಾದಿನಿ ಮನೆಗೆ ಹೋಗ್ತಾ ಇದ್ದೀವಲ್ಲ, ಸೊ ಅವರು ಬರ್ತೀವಿ ಅಂದರು, ಒಂದು ಫಂಕ್ಷನ್ ಇದೆ ಹೋಗಬೇಕು. ಸೊ ಹಾಗಾಗಿ ಅವ್ರಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇಡ್ಲಿ ಅಂತೂ ತುಂಬ ಚೆನ್ನಾಗಿತ್ತು. ಹೋಟೆಲ್ ನೋಡೋದಕ್ಕೆ ಆ ರೀತಿ ಇದೆ. ಸೊ ಆದರೆ ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಸಕ್ಕತ್ತಾಗಿತ್ತು. ಚೆನ್ನಾಗಿತ್ತಮ್ಮನು ಇಡ್ಲಿ ಪಲಾವ್ ಎರಡು ತೊಗೊಂಡಿದ್ವಿ. 2 ವಡೆ, ಇದ್ರ ವಡೆ ಚೆನ್ನಾಗಿತ್ತು. ಉದ್ದಿನ ವಡೆ ಅಲ್ಲ, ಕಡಲೆಬೇಳೆ ವಡೆ ಬರುತ್ತಲ್ಲ ಆ ಥರ ವಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕೂತ್ಕೊಳ್ಳೋ ಮೇಲೆ, ಕೆಳಗೆ ಕೂತ್ಕೊಳ್ಳೋ, ಸೀಟ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡ್ತಾಳೆ. ನೋಡು ಬಸ್ ಬಂತೇನೋ ತಾತನ್ನ. ಇನ್ನೂ ಒಂದು 10 ನಿಮಿಷ ಆಗ್ಬೋದು ಅನಿಸುತ್ತೆ. ಮಳೆ ಮೋಡ ನೋಡು ಯಾವ ರೀತಿ ಬಂದಿದೆ ಅಲ್ಲ. ನಮ್ಮ ಕೀರ್ತನ ಅವರು ಈಗ ಅವ್ರ ಮಾಮನ ಗಾಡೀಲಿ ನಿಧಾನ ಸ್ಲೋ ಹೋಗೋ. ಬ್ರೇಕ್ ಬಿಡು, ಹಿಂದೆ ಸ್ವಲ್ಪ ನಿಧಾನ ಅಷ್ಟೇ. ಸ್ಟ್ರೈಟ್ ಹೋಗಿ ಅಲ್ಲಿ ಗಂಟೆ ಹೋಗಿ ಟರ್ನ್ ಮಾಡ್ಕೊಂಬಾ. ಅದೇ ಇಲ್ಲಿ ಸ್ವಲ್ಪ ಕಲ್ಲಲ್ವಾ ಮೋನು, ನೀನು ಓಡಿಸ್ತೀಯಾ? ಹಿಂಗೆ ಸೌಂಡ್ ಮಾಡ್ತೈತೆ. ಅವ್ರು ರಿವರ್ಸ್ಗೆ ಸೌಂಡಾ? 3 ಜನ ಕೂತ್ಕೋಬೋದೇನೋ ಇದರಲ್ಲಿ? ಕೂತ್ಕೋಬೋದಾ? ಬೇಡ, ನಿನ್ಗೆ ಹೆಂಗೆ ನೀನು ಹೆಂಗೆ? ಶಶು, ಕಾಲೇಜ್ ಹೆಂಗೈತೆ? ಮಕ್ಕಳನ್ನ ಈಗ ಅತ್ತೆ ಮನೆಯಲ್ಲೇ ಬಿಟ್ಟು ನಾವು ಫಂಕ್ಷನ್ಗೆ ಬಂದ್ವಿ. ಈಗ ಇವೆಂಟ್ಗಳೆಲ್ಲ ಮಾಡ್ತಾರಲ್ವ ಓಪನ್ ಸ್ಪೇಸಲ್ಲಿ, ಆ ರೀತಿ ಜಾಗ ಇದು. ತುಂಬ ಚೆನ್ನಾಗಿತ್ತು. ಸೊ ತುಂಬ ಕಂಫರ್ಟಬಲ್ ಆಗಿತ್ತು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.